ತಿಂಡಿ ತುಂಬ ಹೊತ್ತಾಗಿದೆ. ಸೊ ಊಟದ ಟೈಮಿಗೆ ಮತ್ತೆ ಬರ್ತಾ ಇದೆ. ಸೊ ಎರಡು ಸೇರಿಸ್ಕೊಂಡು ಮಧ್ಯೆ ಬಂದಿದ್ದೀವಿ. ನಿಮಗೆ ಎಲ್ಲ ಇವಾಗ ಆಯಿತಾ? ನಾವೇನು ಬಂದಿದ್ದೀವಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿಲ್ಲ. ಇವಾಗ ಗೊತ್ತಿದ್ಯಾ? ಗೊತ್ತಿದೆಯಾ ಎಲ್ಲರಿಗೂ ನಾವೇನು ಬಂದಿದ್ದೀವಿ ಅಂತ? ಎಲ್ಲರೂ ನಂಜನಗೂಡವ್ರೇನಾ? ಅಕ್ಕಪಕ್ಕ ಹಳ್ಳಿ ಇದ್ದೀರಾ? ಓಕೆ. ನಂಜನಗೂಡು ಆಗಲಿ ಅಕ್ಕಪಕ್ಕ ಹಳ್ಳಿ ಆಗಲಿ ಯಾವುದಾದ್ರೂ ಆಗಲಿ ವೇಸ್ಟ್ ಮ್ಯಾನೇಜ್ಮೆಂಟು ನಿಮ್ಮ ಊರಲ್ಲೂ ಮಾಡಬೇಕು, ಸಿಟಿಯಲ್ಲೂ ಮಾಡಬೇಕು, ಹಳ್ಳಿಗಳಲ್ಲೂ ಮಾಡಬೇಕು. ಈಗ ನಂಜನಗೂಡಲ್ಲಿ ಇರೋರು ಯಾರಾದರೂ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಿದ್ದೀರಾ? ಏನು ನೋಡ್ತೀರಾ? ಕಾಮನ್ ಸಿ ನಿಮ್ಮ ರಸ್ತೆಯಲ್ಲಿ ನೋಡೋಂಥದ್ದೇನು? ಕಸದ ಗಾಡಿ. ಆಮೇಲೆ ಕಸದ ಗಾಡಿ ಆಯ್ತು ಬಂತು, ಏನ್ ಮಾಡ್ತೀರಾ ನೀವು? ಕಸ ಕೊಡ್ತೀರಾ? ಹೇಗ್ ಕೊಡ್ತೀರಾ? ಆಯ್ತಪ್ಪ, ಇಲ್ಲಿರೋರೆಲ್ಲ ನಂಜನಗೂಡವರೆಲ್ಲ ನಾನು ಸೆಪರೇಟ್ ಮಾಡಿ ಕೊಡ್ತೀನಿ. ನೀನು ಧೈರ್ಯವಾಗಿ ಕೈ ಎತ್ತಪ್ಪ. ನಮ್ಮ ಮನೆಯಲ್ಲಿ ನಾವು ಹಸಿ ಕಸ ಒಣ ಕಸನ ಬೇರೆ ಬೇರೆ ಮಾಡ್ಕೊಡ್ತಾ ಇದ್ದೀವಿ ಅಂತ ಧೈರ್ಯವಾಗಿ 100% ಶೋರ್ ಅವರು ಮೇಲೆ ಎತ್ತಬೇಕು. ಅರ್ಧ ಕೈ ಪೂರ್ತಿ ಎತ್ತಬೇಕು. ನಮ್ಮ ಮನೆಯಲ್ಲಿ ನಾವು ಹಸಿ ಕಸ ಒಣ ಕಸ ಬೇರೆ ಮಾಡಿ ಕೊಡ್ತಾ ಇದ್ದೀವಿ. ನಿಮ್ಮಲ್ಲೇ ಮಾತಾಡೋದಿಲ್ಲ, ನಿಮ್ಮಲ್ಲೇ ಮಾತಾಡ್ಬಿಡಿ. ನಮ್ಮನೆ ಕೊಡ್ತಾ ಇಲ್ಲ ಅಂತ ಮುಜುಗರ ಪಟ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನಮ್ಮನೆ ಇವತ್ತು ಕೊಡ್ತಾ ಇಲ್ಲ, ಆದ್ರೆ ನಾವು ನಾಳೆಯಿಂದ ಶುರು ಮಾಡಿಸ್ತೀವಿ ಅಂತ ನಾವು ಹೇಳ್ಬೋದಲ್ವಾ? ಮಾಡಿಸ್ತೀರಾ? ಅಥವಾ ನಮ್ಮಮ್ಮ ಬೈತಾರೆ, ನಮ್ಮಪ್ಪ ಬೈತಾರೆ, ನಿಮ್ಗೆ ಇದಕ್ಕೆ ಏನ್ ಸಂಬಂಧ, ಹೋಗಿ ನೀವು ಓದ್ಕೋಗು ಅಂತ ಬೈತಾರೆ ಅಂತ ಹೇಳ್ತೀರಾ? ಮಾಡಿಸ್ತೀರಾ? ಯಾರ್ಯಾರು ಮಾಡಿಸ್ತಾ ಇಲ್ಲ ಅವರೆಲ್ಲ ನಾವು ಮಾಡಿಸ್ತೀವಿ ಅಂತ ಹೇಳಿ ನೋಡೋಣ. ಮಾಡಿಸ್ತೀವಿ ಅಂತ ಜೋರ ಹೇಳ್ಬೇಕು. ಸರ್ ನಾಳೆಯಿಂದ ನೀವು ರಿಪೋರ್ಟ್ ತಗೊಳ್ಳಿ ಸರ್, ಯಾರ್ಯಾರು ಮಾಡಿಸ್ತಾ ಇದ್ದಾರೆ ಸೆಗ್ರಿಗೇಷನ್, ಯಾರ್ಯಾರು ಮಾಡ್ತಾ ಇಲ್ಲ ಅಂತ. ನಾಳೆಯಿಂದ ನಿಮ್ಗೆ ಸರಿ ಬಂದು ರಿಪೋರ್ಟ್ ಕೊಡ್ತೀರಾ? ಇದರಲ್ಲಿ ಮುಜುಗರ ಪಟ್ಕೊಳ್ಳೋಂಥದ್ದು, ನಾಚಿಕೆ ಪಟ್ಕೊಳ್ಳೋದು, ಶೈನೆಸ್ ಎಲ್ಲ ಏನಿಲ್ಲ. ಆಯ್ತು, ನಾನು ಇಲ್ಲಿ ತನಕ ಮಾಡಿಲ್ಲ, ನಾಳೆಯಿಂದ ನಾನು ಮಾಡ್ತೀನಿ, ಬಟ್ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಅರ್ಥ ಇದೆಯಾ ಎಲ್ಲರಿಗೂ? ಓಕೆ, ನಾಳೆಯಿಂದ ಮಾಡ್ತೀರಾ? ಹೋಗಿ ಇವಾಗ ಆಯ್ತು ಮಾಡ್ತೀನಿ ಅಂತ ಒಪ್ಕೊಂಡ್ರಿ. ಹಸಿ ಕಸ ಅಂದ್ರೇನು ಒಣ ಕಸ ಅಂದ್ರೇನು ಗೊತ್ತಿಲ್ಲದ್ರೆ ನೀವೇನ್ ಮಾಡ್ತೀರಾ? ಅಲ್ವಾ? ಅಲ್ವಾ? ಗೊತ್ತಾ? ಹೇಳಿ ನೋಡೋಣ. ಪರವಾಗಿಲ್ಲ ನೋಡಿಯಪ್ಪ. ಇವಾಗ ನಿಮ್ಮ ಸಹಪಾಠಿ ಗೌರವ್, ನನ್ನ ಮಗನ ಹೆಸರು ಗೌರವ್. ಇವಾಗ ಏನ್ ಹಸಿ ಕಸ ಅಂದ್ರೇನು ಒಣ ಕಸ ಅಂದ್ರೇನು ಅಂತ ಗೌರವ್ ಹೇಳ್ತಾರೆ. ಈಗ ಹಸಿ ಕಸ ಅಂದ್ರೆ ಸೌತೆಕಾಯಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ ಆ ತರ. ಒಣ ಕಸ ಅಂದ್ರೆ ಪೇಪರ್, ಪ್ಲಾಸ್ಟಿಕ್ ಆ ತರ. ಜನರಲ್ ಆಗಿ ಏನ್ ಅರ್ಥ ಆಯ್ತು ಎಲ್ಲರಿಗೂ? ಹಸಿ ಕಸ ಅಂದ್ರೇನು ಒಣ ಕಸ ಅಂದ್ರೆ ಏನಂದ್ರೆ ಏನಂತ ಆಯ್ತು, ನಾನೇ ಹೇಳ್ತೀನಿ. ಓಕೆ, ಏನಂದ್ರೆ ಜನರಲ್ ಆಗಿ ಹಸಿ ಕಸ ಅಂದ್ರೆ ನಾವು ಮನೆಯಲ್ಲಿ ನಾವು ಬರೋಂತ ತರಕಾರಿ ಸಿಪ್ಪೆ, ಈರುಳ್ಳಿ, ಅಡಿಗೆ ಮನೆಯಲ್ಲಿ ಏನ್ ಬರುತ್ತೆ, ಏನ್ ತಿಂತೀರಾ ಅದರಲ್ಲಿ ಕೊಳೆಯುವಂತ ಭಾಗ, ಕೊಳೆತು ಗೊಬ್ಬರವಾಗುವಂತಹ ಭಾಗನ ನಾವೇನ್ ಹೇಳ್ತೀವಿ? ಹಸಿ ಕಸ ಅಂತ ಹೇಳ್ತೀವಿ. ಯಾವುದು ಕೊಳೆಯೋದಿಲ್ಲ ಅದನ್ನ ಏನ್ ಹೇಳ್ತೀವಿ? ಒಣ ಕಸ ಅಂತ ಹೇಳ್ತೀವಿ. ಸೊ ಹಸಿ ಕಸನ ಏನ್ ಮಾಡ್ಬೋದು? ಅವಾಗ ಹೇಳಿದೆ, ಹಸಿ ಕಸನ ಏನ್ ಮಾಡ್ಬೋದು? ಗೊಬ್ಬರ ಮಾಡ್ಬೋದು. ನೀವೇನ್ ಕಸದ ಗಾಡಿಗೆ ಕೊಡ್ಬೇಕಾಗಿಲ್ಲ. ನೀವೇ ಮನೆಯಲ್ಲಿ ಒಂದು ಸಣ್ಣ ಪಾಟ್ ಇಟ್ಕೊಂಡು ಅಥವಾ ನಿಮ್ಮ ಮನೆ ಪಕ್ಕ ಜಾಗ ಇದ್ರೆ ಒಂದು ಸಣ್ಣ ಹಳ್ಳ ತಗೊಂಡ್ಬಿಟ್ಟು ನಿಮ್ಮ ಮನೆಯಲ್ಲಿ ಹಸಿ ಕಸನ ನೀವೇ ಗೊಬ್ಬರ ಮಾಡ್ಕೋಬಹುದು. ಈಗ ಹಳ್ಳಿ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋರ್ಗಾದ್ರೆ ಗೊತ್ತಿರುತ್ತೆ. ಏನ್ ಗೊತ್ತಿರುತ್ತೆ? ಮೊದಲೆಲ್ಲ ಏನ್ ಮಾಡ್ತಾ ಇದ್ರು? ಎಲ್ಲ ಕಸದ ಗಾಡಿ ಬರ್ತಾ ಇತ್ತಾ? ಈಗ ಒಂದು 10-15 ವರ್ಷದಿಂದ ಎಲ್ಲ ಮನೆ ಹತ್ರ. ಅವಾಗೆಲ್ಲ ಏನ್ ಮಾಡ್ತಾ ಇದ್ರಿ? ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಹಳ್ಳಿಗಳಲ್ಲಿ ನೋಡ್ತಿದ್ರ ಮನೆ ಪಕ್ಕನೆ ಒಂದು ತಿಪ್ಪೆ ತರ ಇರ್ತಾ ಇತ್ತು, ಅಲ್ಲೇ ಹಾಕೊಂತಿದ್ರು. ಅದು ಗೊಬ್ಬರ ಹಾಕೊಂಡು ತಗೊಂಡೋಗಿ ಎಲ್ಲ ಹೋಗ್ತಿದ್ರು, ಗದ್ದೆಗೆ ಹೊಲಗಳಿಗೆ ಹಾಕೋತಾ ಇದ್ರು ಅಲ್ವಾ? ಈಗ ಇದು ಬೆಳೆದಾಗ, ನಾಗರಿಕತೆ ಬೆಳೆದಾಗ ಎಲ್ಲರೂ ಏನ್ ಮಾಡಿದ್ರು? ನಮ್ಮನೆ ಕಸ ನಮ್ಮನೆ, ನಾಟ್ ಇನ್ ಮೈ ಬ್ಯಾಕ್ ಯಾರ್ಡ್ ಅಂತ ಹೇಳ್ತೀವಿ. ನನ್ನ ಹಿತ್ತಲಲ್ಲಿ ನನಗೆ ಕಸ ಬೇಡ, ಅದು ಎಲ್ಲರೂ ಹೋಗಿ ನಾನು ರಸ್ತೆಗೆ ಎಸಿತೀವಿ. ಇವಾಗ ಏನ್ ಮಾಡ್ಬೇಕು? ನಿಂಬಿ ಸಿಂಡ್ರೋಮ್ ಅಂತ ಕರಿತೀವಿ.
ನಿಂಬಿ ಸಿಂಡ್ರೋಮ್, ನಾಟ್ ಇನ್ ಮೈ ಬ್ಯಾಕ್ ಯಾರ್ಡ್. ಅಂದ್ರೆ ಮೊದಲು ನಾವು ಹಿತ್ತಲಲ್ಲಿ ನಾವು ಕಸ ಹಾಕೊಳ್ತಾ ಇದ್ವಿ, ಕೊಳೆತದನ್ನ ತಗೊಂಡೋಗಿ ಆಮೇಲೆ ನಾವು ಕತೆ ಅಥವಾ ಹೊಲಗಳಿಗೆ ಗೊಬ್ಬರವಾಗಿ ಉಪಯೋಗಿಸ್ತಾ ಇದ್ವಿ. ಆದ್ರೆ ನಾಗರಿಕತೆ ಬೆಳೆದಂಗೆ ಅದನ್ನ ನಾವೇನ್ ಮಾಡಿದ್ವಿ, ನೋ ಮಾಡ್ಕೊಂಡ್ಬಿಟ್ವಿ. ನಾಟ್ ಇನ್ ಮೈ ಬ್ಯಾಕ್ ಯಾರ್ಡ್, ನಾನು ನನ್ನ ಹಿತ್ತಲಲ್ಲಿ ನನ್ನ ಕಸ ಹಾಕೊಳ್ಳೋದಿಲ್ಲ, ಆ ತರ ಮಾಡ್ಕೊಂಡ್ವಿ. ಇವಾಗ ಮತ್ತೆ ಏನ್ ಬರ್ತದೆ, ಇಂಪಿ ಅಂತ ಬರ್ತಿದೆ, YIMPY, ಎಸ್ ಇನ್ ಮೈ ಬ್ಯಾಕ್ ಯಾರ್ಡ್. ನಾನು ಹಾಕೋತೀನಿ, ನಾನು ಹಾಕೊಂಡು ನನ್ನ ಕಸವನ್ನ ನಾನೇ ಸಂಸ್ಕರಣೆ ಮಾಡ್ತೀನಿ. ಅಥವಾ ಲೋಕಲ್ ಏನು ನಗರ ಸ್ಥಳೀಯ ಸಂಸ್ಥೆ ಇದಾವೆ ಅವುಗಳ ಮೇಲೆ ನಾನು ಹೆಚ್ಚಿನ ಭಾರವನ್ನ ಹೊರಿಸೋದಿಲ್ಲ ಅನ್ನೋದೊಂದು ಕಾನ್ಸೆಪ್ಟ್ ಇವಾಗ ಬರ್ತಾ ಇದೆ. ಈಗ ಹಸಿ ಕಸದಾಯ್ತು, ಒಣ ಕಸದ ಏನ್ ಮಾಡ್ತೀರಾ ಎಲ್ಲರೂ? ಏನ್ ಮಾಡ್ತೀರಾ? ಒಣ ಕಸ ಕೊಳಿದೇ ಇರೋಂಥದ್ದು ನೀವು ಡೈಲಿ ಯೂಸ್ ಮಾಡೋ ಬ್ರಷ್ ಒಂದು 1 ವೀಕ್ 15 ಡೇಸ್ 1 ಮಂತ್ ಯೂಸ್ ಮಾಡ್ತೀರಾ, ಎಸಿಬೇಕು. ಟೂತ್ ಪೇಸ್ಟ್ಗಳು, ಶಾಂಪೂ ಬಾಟಲ್ಗಳು, ಪ್ಲಾಸ್ಟಿಕ್ಗಳು, ತರಕಾರಿ ಎಲ್ಲ ತಗೊಬಂದಿರ್ತೀರಲ್ವಾ, ಪ್ಲಾಸ್ಟಿಕ್ ತರಕಾರಿ ತಗೊಬನ್ನಿ ಅಂದ್ರೆ ಮೊದಲೆಲ್ಲ ನಾವೇನ್ ಮಾಡ್ತಿದ್ವಿ, ಮೇಲೊಂದು ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ವಿ. ಇವಾಗ ಅಯ್ಯೋ ಪರವಾಗಿಲ್ಲ, ತರಕಾರಿ ಅವರೇ ನಮಗೆ ಬ್ಯಾಗು ಕವರೆಲ್ಲ ಕೊಡ್ಕೊಂಡು ತಗೊಬರ್ತೀವಿ ಅಂತ. ಓಕೆ, ಸೊ ಪ್ಲಾಸ್ಟಿಕ್, ಈ ತರ ಪ್ಲಾಸ್ಟಿಕ್ ನಾವು ಏನ್ ಮಾಡ್ತೀವಿ, ಒಂದ್ಸರಿ ಅಷ್ಟೇ ಉಪಯೋಗಿಸ್ತೀವಿ, ಪ್ರತಿ ಸರಿ ಉಪಯೋಗಿಸ್ತೀವ ಇದನ್ನ? ಪ್ಲಾಸ್ಟಿಕ್ ಕವರ್ ನೀವು ತರಕಾರಿ ಹಣ್ಣು ಎಲ್ಲ ತರ್ತೀರಲ್ಲ, ಏನ್ ಮಾಡ್ತೀರಾ? ಆಮೇಲೆ ಒಂದ್ 2 ದಿನ ಇಟ್ಕೋತೀರಾ ಅಷ್ಟೇ, ಮತ್ತೆ ಅದು ಆಳಾದ ತಕ್ಷಣ ಮತ್ತೆ ಅದು ಕಸಕ್ಕೆ ವಾಪಸ್ ಬರುತ್ತೆ. ಸೊ ಈ ತರ ಒಣ ಕಸಗಳನ್ನ ಏನ್ ಮಾಡ್ಬೋದು? ಏನ್ ಮಾಡ್ತೀರಾ ಒಣ ಕಸನ? ಹೇಳಿ ನೋಡೋಣ. ರೀಸೈಕಲ್ ಯಾರೋ ಹೇಳಿದ್ರು, ರೀಸೈಕಲ್ ಮಾಡ್ತೀರಾ? ಗುಡ್. ಹೇಗ್ ರೀಸೈಕಲ್ ಮಾಡ್ತೀರಾ? ಈ ಮಾಡಕ್ಕಾಗತ್ತಾ ರೀಸೈಕಲ್? ಸೊ ನೀವು ಬೇರೆ ಬೇರೆ ಮಾಡಿ ಕೊಟ್ರೆ, ಅಥವಾ ನೀವೇ ಬೇರೆ ಬೇರೆ, ಈಗ ನೀವು ಹೆಂಗೆ ಹಸಿ ಕಸನ ನಿಮ್ಮ ಹಿತ್ತಲಲ್ಲಿ ಗೊಬ್ಬರ ಮಾಡ್ಕೋತೀರಾ, ಹಾಗೆ ನೀವೇ ಇಟ್ಕೊಂಡ್ರೆ, ಈಗೀಗ ಈಗಿನ ಕಾಲದಲ್ಲಿ ಗೊತ್ತಿಲ್ಲ, ಹಳ್ಳಿಗಳಲ್ಲಿ ಹಿಂದೆ ಎಲ್ಲ ಒಬ್ರು ಸೈಕಲ್ ಅಲ್ಲಿ ಬರೋರು, ಹಳೆ ಸಾಮಾನು ಏನಾದ್ರು ಇದ್ರೆ ಕೊಡಿ ತಗೊಂತೀವಿ, ಅದಕ್ಕೆ ಏನಾದ್ರು ಮಕ್ಕಳಿಗೆ ತಿಂಡಿ ಕೊಡೋವಂಥದ್ದು, ಅಥವಾ ನಾವು ಕೊಡೋವಂಥ ಸಾಮಾನಿಗೆ ವಾಪಸ್ ಅವ್ರು ಏನಾದ್ರು ಸಾಮಾನು ಕೊಡುವಂಥದ್ದು ಇತ್ತು. ಈಗ ಇದೆಯಾ? ಸೊ ಅಂಥವ್ರಿಗೆ ನೀವು ಕೊಡ್ಬೋದು. ಇಲ್ಲ ಅಂದ್ರೆ ನೀವು ನಗರಸಭೆಯಲ್ಲಿ ಏನು ಆಟೋ ಬರುತ್ತೆ, ಆ ಆಟೋಗೆ ನೀವು ಸೆಗ್ರಿಗೇಷನ್ ಮಾಡಿಕೊಟ್ರೆ ಅದ್ರ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಪ್ರಕ್ರಿಯೆ ಏನಿರುತ್ತೆ, ಅದನ್ನ ನಾವು ಮುಂದೆ ನೋಡ್ಕೊತೀವಿ. ಸೊ ಅರ್ಥ ಆಯ್ತಾ ಎಲ್ಲರಿಗೂ? ಏನ್ ಅರ್ಥ ಆಯ್ತು? ಹಸಿ ಕಸ ಅಂದ್ರೆ ಏನು, ಒಣ ಕಸ ಅಂದ್ರೆ ಏನು ಅರ್ಥ ಆಯ್ತು. ಪ್ಲಾಸ್ಟಿಕ್, ಯಾರು ಪ್ಲಾಸ್ಟಿಕ್ ಉಪಯೋಗಿಸ್ತೀರಪ್ಪ? ನಾನಂತೂ ಉಪಯೋಗಿಸ್ತೀನಿ. ಯಾರು ಉಪಯೋಗಿಸ್ತಿದ್ರ? ಉಪಯೋಗಿಸ್ತೀನಿ. ಹಾಕೊಂಡಿದ್ದೀನಿ, ಇದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಷ್ಟೇ. ಈಗ ನೋಡಿ, ಡಸ್ಟ್ಬಿನ್ ಇದೆಲ್ಲ ಕಸ ಹಾಕಿ ನಾವು ಉಪಯೋಗಿಸ್ತಾ ಇರೋದು ಪ್ಲಾಸ್ಟಿಕ್. ನೋಡಿ ಇದನ್ನ ನಾವೇನು ಇಟ್ಕೊಂಡಿದ್ದೀವಿ, ಕವರ್ ಇದ್ರೊಳಗಡೆ ಹಾಕೊಂಡ್ಬಂದಿದೆಲ್ಲ ಪ್ಯಾಕೇಜಿಂಗ್ ಮೆಟೀರಿಯಲ್ ಅಂತೀವಿ, ಇದು ಕೂಡ ಪ್ಲಾಸ್ಟಿಕ್. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಶಾಲೆಯಲ್ಲಿ ಇಟ್ಟಿದ್ದಾರೆ, ಇದೇನಿದು? ಇದು ಕೂಡ ಪ್ಲಾಸ್ಟಿಕ್. ಆಯ್ತಾ? ನೀವು ಅಂಗಡಿಗೆ ತರಕಾರಿ ಹಣ್ಣು ತಗೊಂಡ್ಬರ್ತೀರಲ್ಲ ಕವರ್ಗಳು, ಅದು ಸಹ ಪ್ಲಾಸ್ಟಿಕ್. ಸೊ ಕೆಲವೊಂದು ನಮ್ಮ ಜೀವನದಲ್ಲಿ ಬೆರೆತು ಹೋಗಿರುವಂತ ಪ್ಲಾಸ್ಟಿಕ್. ಫಾರ್ ಎಕ್ಸಾಂಪಲ್, ನೀರಿನೆಲ್ಲ ಕನ್ನಡಕ, ಇದನ್ನ ನಾನು ಹಾಕೊಳಕ್ಕಾಗಲ್ಲ, ಮರದ ಹಾಕೊಂಡು ನಾನು ಕನ್ನಡಕ ಹಾಕೊಳಕ್ಕಾಗತ್ತಾ? ಸೊ ಅಂಥದ್ದು ಅವಶ್ಯಕ ಪ್ಲಾಸ್ಟಿಕ್ಸು ಬಿಟ್ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಸಿಂಗಲ್ ಯೂಸ್ ಅಂದ್ರೆ ಒಂದೇ ಸರಿ ಉಪಯೋಗಿಸುವಂಥದ್ದು. ಈ ಡಸ್ಟ್ಬಿನ್ ಕೂಡ ನಾವು ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ, ತುಂಬಾ ಸರಿ ಉಪಯೋಗಿಸಿ ಇದು ಒಡೆದೋದಾಗ ನಾವು ಹೆಂಗ್ ಉಪಯೋಗಿಸ್ತೀವಿ ಅಷ್ಟು ಬಳಕೆ ಬರುತ್ತಿದ್ದು. ಸೊ ಲಾಸ್ಟ್ ಅಲ್ಲಿ ಇದು ನಮ್ಗೆ ಉಪಯೋಗಕ್ಕೆ ಆಗಲ್ಲ ಅಂದಾಗ ನಾವ್ ಏನ್ ಮಾಡ್ತೀವಿ, ಇದನ್ನ ಮತ್ತೆ ಕಸಕ್ಕೆ ಹಾಕ್ತೀವಿ, ಸೆಗ್ರಿಗೇಟ್ ಮಾಡಿ, ಅಲ್ವಾ? ಆದ್ರೆ ಈಗ ಏನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇದೆ, ನಾವು ಡೈಲಿ ಹಣ್ಣು ತರಕಾರಿ ತರುವಂತದ್ದು ಅಲ್ವಾ, ಇದನ್ನ ನಾವು ಮರುಬಳಕೆ ಮಾಡಕ್ಕಾಗಲ್ಲ, ರೀಸೈಕಲ್ ಮಾಡಕ್ಕಾಗಲ್ಲ. ರೀಸೈಕಲ್ ಮಾಡಕ್ಕೆ ನಮ್ಗೆ ಈ ಕವರ್ನ ತಯಾರಿ ಮಾಡಕ್ಕೆ ಎಷ್ಟು ದುಡ್ಡು ಖರ್ಚಾಗಿದೆಯೋ ಅದಕ್ಕಿಂತ ಡಬಲ್ ಟ್ರಿಪಲ್ ಖರ್ಚಾಗುತ್ತೆ ರೀಸೈಕಲ್ ಮಾಡಲಿಕ್ಕೆ. ಸೊ ಇದು ಏನಾಗ್ತಿದೆ, ರಸ್ತೆಗಳಲ್ಲಿ ಕಸದಲ್ಲಿ ಬಂದು ಜಾಯಿನ್ ಆಗಿ ಏನಾಗ್ತಿದೆ, ಇದು ಸೇರಿ ಕಸದ ಜೊತೆ ಸೇರಿ ಏನಾಗ್ತಿದೆ, ಎಲ್ಲರೂ ಟಿವಿ, ನ್ಯೂಸ್ ಪೇಪರು, ಮೊಬೈಲ್ಗಳಲ್ಲಿ ನೋಡಿದೀರಾ? ಏನ್ ನೋಡಿದೀರಾ? ಅಲ್ಲೊಂದು ಹಸುದು ಆಪರೇಷನ್ ಮಾಡಿದ್ರು, ಹಸು ಹೊಟ್ಟೆಯಲ್ಲಿ ಇಷ್ಟು kg ಪ್ಲಾಸ್ಟಿಕ್ ಇತ್ತು. ಸಮುದ್ರ ದಡನ ನಾವು ಕ್ಲೀನ್ ಮಾಡಿದ್ವಿ,
ಅಲ್ಲೊಂದು ಮೀನು ಸತ್ತು ಬಿದ್ದಿತ್ತು, ಅದ್ರ ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್ ಇತ್ತು. ಸಮುದ್ರ ದಡದಲ್ಲಿ ಅಥವಾ ಕಾಲುವೆಗಳಲ್ಲಿ, ಚರಂಡಿಗಳಲ್ಲಿ ಪ್ಲಾಸ್ಟಿಕ್ ನಿಂತು ನೀರು ಹರಿದು ಹೋಗದಾಗೆ, ಚರಂಡಿಗಳಲ್ಲಿ ಹರಿದು ಹೋಗುತ್ತಾ ಪ್ಲಾಸ್ಟಿಕ್ ಎಲ್ಲ ಇದ್ರೆ ಕಡೆ ಆಗತ್ತೆ, ಮತ್ತೆ ಮಳೆ ಬರುತ್ತೆ, ಮತ್ತೆ ಅದೇನು ಆಗುತ್ತೆ, ವಾಪಸ್ ಚರಂಡಿ ನೀರು ನಮ್ಮ ಮನೆಗೆ ಬರುತ್ತೆ. ನನ್ನದೇನೋ ನನ್ನ ಕೆಲಸ, ನನ್ನ ತರಕಾರಿ ತಗೊಬಂದೆ, ನನ್ನ ತರಕಾರಿ ಯೂಸ್ ಮಾಡಿಕೊಂಡೆ, ನನಗೆ ಎಸ್ದೆ, ನನಗೆ ಬೇಡ. ಆ ಥರ ಮಾಡ್ತೀರಾ ನೆಕ್ಸ್ಟ್ ನೀವು? ಏನ್ ಮಾಡ್ತೀರಾ? ಎಲ್ಲ ಶಪಥ ಮಾಡಿ ನಾನು ನಾಳೆಯಿಂದ ಹಣ್ಣು ತರಕಾರಿ ಏನಾದ್ರು ತಗೊಂಡ್ಬರಕ್ ಹೋದ್ರೆ ಮನೆಯಿಂದ ಏನ್ ತಗೊಂಡು ಹೋಗ್ತೀರಾ? ಬಟ್ಟೆ ಬ್ಯಾಗ್ ತಗೊಂಡು ಹೋಗ್ತೀವಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ನಾವು ದೊಡ್ಡವ್ರಿಗೂ ಸಹ ಪ್ಲಾಸ್ಟಿಕ್ ಬ್ಯಾಗ್ ದಯವಿಟ್ಟು ತರಬೇಡಿ. ಮನೆಯಿಂದ ಒಂದು ಬ್ಯಾಗ್ ನ ಸುಮ್ಮನೆ ಒಂದು ಜೇಬಲ್ಲಿ, ಒಂದು ಸಣ್ಣ ಬಟ್ಟೆ ಬ್ಯಾಗ್ ಜೇಬಲ್ಲಿ ಇದನ್ನ ಮಟ್ಟ ಕೂಡ ನಾವು ಇಟ್ಕೊಳ್ಬಹುದು. ಸೊ ಒಂದು ಬಟ್ಟೆ ಬ್ಯಾಗ್ ನ ತಗೊಂಡು ಇಟ್ಕೊಳ್ಳಿ. ಪ್ಲಾಸ್ಟಿಕ್ ಮುಂಚೆ ಇತ್ತಾ? ನಮ್ಮ ತಾತ ಮುತ್ತಾದ ಕಾಲದಲ್ಲಿ ಪ್ಲಾಸ್ಟಿಕ್ ಇತ್ತಾ? ಅವಾಗೆಲ್ಲ ನಾವು ಜೀವನ ಮಾಡಿದೀವಲ್ವಾ? ಸೊ ಈಗಲೂ ಅಟ್ಲೀಸ್ಟ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಏನಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಕ್ಚುಲಿ ಬ್ಯಾನ್ ಆಗಿದೆ. ಅದು ಈಗ ಏನ್ ನಮ್ಮ ಇದ್ರೊಳಗಡೆ ಬರ್ತಾ ಇದೆ, ಎಕ್ಸೆಪ್ಟ್ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್, ಏನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಬರ್ತಿದೆ ಅದೆಲ್ಲ ಹೊರ ರಾಜ್ಯದಿಂದ ಅಥವಾ ಕಳ್ಳ ಮಾರ್ಗದಲ್ಲಿ ಉತ್ಪತ್ತಿ ಆಗುತ್ತಿರುವಂತದ್ದು. ಇದು ಅದು ಸರ್ಕಾರದ ಮಟ್ಟದಲ್ಲಿ ಅದನ್ನ ಬ್ಯಾನ್ ಉತ್ಪಾದನೆ ಮಾಡೋದನ್ನ ತಡೆಗಟ್ಟಲಿಕ್ಕೆ ತುಂಬಾ ಕ್ರಮಗಳನ್ನ ತಗೋತಾ ಇದ್ದಾರೆ. ನಾವು ಕೂಡ ಅಂಗಡಿಗಳಿಗೆ ಹೋಗಿ ಪ್ಲಾಸ್ಟಿಕ್ ರೇಟ್ ಮಾಡುವಂಥದ್ದು, ಫೈನ್ ಹಾಕೋದು ಮಾಡ್ತಾ ಇದ್ದೀವಿ. ಈಗ ನನ್ಗೆ ಏನ್ ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ ಅಲ್ವಾ? ಸೊ ನಾನು ಇರ್ಬೇಕಾದಂತಹ ಪರಿಸರದಲ್ಲಿ ಆ ಪರಿಸರ ಚೆನ್ನಾಗಿರ್ಬೇಕನ್ನೋದಿದ್ರೆ ಪ್ಲಾಸ್ಟಿಕ್ ಬೇಕಾ ಬೇಡ ಅನ್ನೋದು ಕೂಡ ನಾನು ಡಿಸೈಡ್ ಮಾಡ್ತೀನಿ. ನಾನು ಅಂಗಡಿಗೆ ಹೋದ್ರೆ ಬಟ್ಟೆ ನಂಗೆ ಯಾವ್ದಾಗತ್ತೆ, ನಂಗೆ ಯಾವ್ದು ಚೆನ್ನಾಗಿ ಕಾಣಿಸ್ತದೆ ಅದು ಮಾತ್ರ ತಗೋತೀನಲ್ವಾ? ಬೇಜಾರು ತಗೋತೀವಾ? ನಂಗೆ ಆಗದೆ ಇರೋಂಥದ್ದು ಅಂತ ನಂಗೆ ಇಷ್ಟ ಆಗದೆ ಇರೋ ತಗೋತೀವಾ? ಸೊ ಅದೇ ತರ ಪ್ಲಾಸ್ಟಿಕ್, ಆ ತರಕಾರಿಯವರು ಹಣ್ಣು ಮಾರೋರು ನಾವು ಕೊಡ್ತೀವಿ ಅಂದ್ರೂ ನೀವು ರಿಜೆಕ್ಟ್ ಮಾಡಿ ಅಲ್ವಾ? ನಮ್ಮ ಕಡೆಯಿಂದ ಕೂಡ ನಾವು ಎಫರ್ಟ್ಸ್ ಹಾಕ್ಬೇಕು. ಸರ್ಕಾರ ಅದ್ರ ಕಡೆಯಿಂದ ಅದ್ರ ಎಫರ್ಟ್ಸ್ ಹಾಕ್ತಾ ಇದೆ. ನಮ್ಮ ಕಡೆಯಿಂದ ನಾನು ಬೇಡ ಅಂತ ರಿಜೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅವ್ನಿಗೆ ಬೇರೆ ಬಟ್ಟೆ ಬ್ಯಾಗೋ ಪೇಪರ್ ಕವರ್ ಕೊಡ್ತಾರ ನಾವು ಅಲ್ವಾ? ಸೊ ನಾಳೆಯಿಂದ ಯಾರ್ಯಾರು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತೀರಾ? ಯಾರು ಯೂಸ್ ಮಾಡಲ್ಲ? ಸೊ ಎಲ್ಲ ಬಟ್ಟೆ ಬ್ಯಾಗ್ ತಗೊಂಡು ಹೋಗ್ತೀರಾ? ಎಲ್ಲೋ ಯಾರು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಹೇಳಿ, ನೀವು ಮನೆಯವರಿಗೆ ಒಂದ್ಸರಿ ಹೇಳ್ಬೋದು. ನಿಮ್ ಟೀಚರ್ ಒಂದ್ ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸರಿ ಹೇಳ್ತಾರೆ, 2 ಸರಿ ಹೇಳ್ತಾರೆ, 3ನೇ ಸರಿ ಬೈಬೋದು, 4ನೇ ಸರಿ ಹೊಡಿಬೋದು. ಇದಿಲ್ಲ. ಆಮೇಲೆ ನೀವೇನ್ ಮಾಡ್ತೀರಾ? ಸಾಕಪ್ಪ ಇವ್ರ ಹತ್ರ ಓದ್ಬಿಡೋಣ ಅಂತ ಓದಲ್ವಾ? ಅದೇ ತರ ಇದು. ಈ ಪೇರೆಂಟ್ಸು ಕೇಳಿಲ್ಲ ಅಂದ್ರೆ ಒಂದು ಅಷ್ಟು ಸರಿ ಫಾಲೋ ಮಾಡೋ ತನಕ ಹೇಳ್ತಾನೆ ಇರ್ಬೇಕು. ಹೇಳ್ತೀರಾ? ಹೇಳಲ್ಲ? ಹೇಳ್ತೀವಿ, ವಾಯ್ಸ್ ಇಲ್ಲ. ಜೋರಾಗಿ ನಾವೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಅಂತ ಹೇಳಿ ನೋಡೋಣ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ನಾವು ನಾಳೆಯಿಂದ ಯೂಸ್ ಮಾಡಲ್ಲ. ಧನ್ಯವಾದಗಳು. ನಾವು ಆದರ್ಶವ್ರು ಏನಾದ್ರು ಇದ್ರೆ ಇವಾಗ ಹೇಳ್ತಾರೆ. ನಾನು ನನ್ನ ಕಾರ್ಯಕ್ಷೇತ್ರದಲ್ಲಿ ದೈನಂದಿನ ಕೆಲಸಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹೇಳಿದ್ದೀನಿ. ಈ ಪರಿಸರ ಅನ್ನೋದಿದೆಯಲ್ಲ ತುಂಬಾ ವಾಸ್ಟ್ ಸಬ್ಜೆಕ್ಟ್. ಸಣ್ಣದನ್ನು ಇಟ್ಕೊಂಡು ನಾವು ಗಂಟೆಗಟ್ಟಲೆ ಮಾತಾಡ್ತಾ ಹೋಗ್ಬೋದು, ಆಯ್ತಾ? ಸೊ ಈಗ ನನ್ನ ಕಾರ್ಯಕ್ಷೇತ್ರಕ್ಕೆ ಎಷ್ಟು ಬೇಕೋ ಎಷ್ಟು ಉಪಯೋಗ ಹಾಕಬೇಕು, ಎಷ್ಟು ನಾವು ಜನರಿಗೆ ತಿಳುವಳಿಕೆ ಕೊಡಬೇಕು, ಅಷ್ಟು ಮಾತ್ರ ನಾನು ನಿಮ್ಮಲ್ಲಿ ಇವಾಗ ಅರಿವು ಮೂಡಿಸ್ಬೇಕು ಅಂತ ನಾನು ಅನ್ಕೋತೀನಿ. ಧನ್ಯವಾದಗಳು.